ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ. ಗಿಣ್ಣು ಯಾರಿಗಿಷ್ಟ ಇಲ್ಲ ಅಲ್ವಾ? ಕರು ಹಾಕಿದ ತಕ್ಷಣವೇ ನಮ್ಮ ಮನೇಲಿ ಗಿಣ್ಣು ಮಾಡ್ತಿದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಹಳ್ಳಿ ಮನೇಲಿ ಗಿಣ್ಣು ಅಂದರೆ ಎಲ್ರಿಗೂ ಇಷ್ಟ. ನಿಮಗೆ ಇಷ್ಟನಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ಮತ್ತೆ 1 ಲೀಟ್ರಷ್ಟು ಗಿಣ್ಣು ಹಾಲನ್ನ ತೊಗೊಂಡು ಬಂದಿದ್ದಾರೆ. ಸೊ ನಾನು ಅಲ್ಲಿ ಪೂರ್ತಿ ಮಾಡಲ್ಲ, ಒಂದು 1/2 ಲೀಟ್ರಷ್ಟು ನಾನಿಲ್ಲಿ ತೊಗೋತಾ ಇದ್ದೀನಿ. ಸೊ 1/2 ಲೀಟ್ರಷ್ಟು ಗಿಣ್ಣು ಹಾಲು ತೊಗೊಂಡ್ರೆ ನಾನಿಲ್ಲಿ 1/2 ಲೀಟ್ರಷ್ಟು ಹಸಿ ಹಾಲು ನಂದಿನಿ ಹಾಲನ್ನ ತೊಗೋತಾ ಇದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು. ಒಂದು ಅರ್ಧ kgಕ್ಕಿಂತ ಸ್ವಲ್ಪ ಕಮ್ಮಿ ಆಗೋಷ್ಟು ಬೆಲ್ಲ ತೊಗೊಳ್ಳಿ. ಒಂದು 6 ಏಲಕ್ಕಿ ತೊಗೊಳ್ಳಿ ಆ್ಯಂಡ್ 1 ಸ್ಪೂನಷ್ಟು ಒಣಶುಂಠಿ ಪೌಡರ್ನ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಶುಂಠಿನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊತೀನಿ. ಅದ್ರದ್ದು ಏನು ಡೆಸ್ಟ್ ಇದೆ ಅದನ್ನೆಲ್ಲ ತೆಗೆದು ಹಾಕಿ ಫೈನ್ ಪೌಡರ್ನ ನಾನಿಲ್ಲಿ ಇಟ್ಕೊತೀನಿ. ಇಲ್ಲಿ ನೋಡಿ, ಈ ಥರ ಫೈನ್ ಪೌಡರ್ ಆಗಿ ನಂಗೆ ಸಿಗುತ್ತೆ. ಸೊ ಅದನ್ನು ನಾನಿಲ್ಲಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಅದಕ್ಕೇ ನಾನಿಲ್ಲಿ ಒಂದು 6ರಿಂದ 7 ಏಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಅದನ್ನು ಕೂಡ ನಾನು ಕುಟ್ಟಿ ಪುಡಿ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ. ಈಗ ನಾನಿಲ್ಲಿ ಒಂದು ಪಾತ್ರೆ ತೊಗೋತಾ ಇದ್ದೀನಿ. ಆ ಪಾತ್ರೆಗೆ ನಾನಿಲ್ಲಿ ಒಂದು 1/2 ಲೀಟರಷ್ಟು ಹಾಲನ್ನ, ಹಸಿ ಹಾಲನ್ನ, ಹಸು ಹಾಲನ್ನ, ರೆಗ್ಯುಲರ್ ಮಾಮೂಲಿ ಹಾಲನ್ನ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 1/2 ಲೀಟರಷ್ಟು ಗಿಣ್ಣು ಹಾಲನ್ನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎರಡೂ ಸೇರಿ ಇಲ್ಲಿ 1 ಲೀಟ್ರ್ ಹಾಲಾಗುತ್ತೆ. ಇಲ್ಲಿ ನೋಡಿ ಎಷ್ಟು ತಿಕ್ಕಾಗಿದೆ ನೋಡಿ, ಗಿಣ್ಣು ಹಾಲು ತುಂಬ ಯೆಲ್ಲೋ ಆಗಿ ತಿಕ್ಕಾಗಿದೆ. ಇದು ಫಸ್ಟ್ ಗಿಣ್ಣು ಕರು ಹಾಕುತ್ತಲ್ಲ, ಕರು ಹಾಕಿದ ಫಸ್ಟ್ ಡೇ ಹಾಲಿದು. ಸೊ ಅದನ್ನೆರಡನ್ನೂ ಮಿಕ್ಸ್ ಮಾಡಿ ಅದಕ್ಕೆ ಇಲ್ಲಿ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿರೋವಂಥದ್ದು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಶುಂಠಿ ಪೌಡರ್ 1 ಸ್ಪೂನಷ್ಟು ನಾನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೇ ನಾನಿಲ್ಲಿ ಒಂದು ಫುಲ್ ಉಂಡೆ ಬೆಲ್ಲನ ತುರಿದು ಹಾಕೋತಾ ಇದ್ದೀನಿ. ಇಲ್ಲಿಗೆ ತುರಿದು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನೀವು ಹಾಗೆ ಕುಟ್ಟಿನೂ ಹಾಕೋಬಹುದು, ನೀವು ಕರಗಿಸ್ಬೇಕಾಗತ್ತಲ್ಲ, ಹಾಗಾಗಿ ನನಗೆ ತುಂಬ ಈಸಿ ಆಗುತ್ತೆ ಅಂತ ನಾವು ತುರ್ಕೊಳ್ತೀವಿ. ನಿಮ್ಗೆ ಹೇಗೆ ಅನಿಸುತ್ತೆ ಹಂಗೆ ಕಂಫರ್ಟ್ ಅನ್ನೋ ಥರ ನೀವು ಮಾಡ್ಕೊಳ್ಳಿ. ಕುಟ್ಟಿ ಕೂಡ ಹಾಕ್ಕೋಬೋದು, ತುರಿಯೋಕ್ಕಾಗಲ್ಲ ಅಂದರೆ ಸಣ್ಣ ಸಣ್ಣದಾಗಿ ಕುಟ್ಬಿಟ್ಟು ಹಾಲಿನಲ್ಲಿ ನೀವು ಕರಗಕ್ಕೆ ಬಿಡಬೇಕು. ನಾನಿಲ್ಲಿ ಆಲ್ಮೋಸ್ಟ್ 1-1.5 ಅಷ್ಟು ಬೆಲ್ಲನ ನಾನು ಹಾಕ್ಕೋತಾ ಇದ್ದೀನಿ. ಮೀನ್ಸ್ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇರಲಿ, ಅರ್ಧ kgಕ್ಕಿಂತ ಸ್ವಲ್ಪ ಕಡಿಮೆ ಇರಲಿ ಬೆಲ್ಲ. ಟೇಸ್ಟ್ ನೋಡಿ ಹಾಕ್ಕೋಬಹುದು. ಈಗ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಚೆನ್ನಾಗಿ ಇದು ಕರಗಬೇಕು ಹಾಲಲ್ಲಿ. ಹೀಗೆ ಕರಗಬೇಕು ನೋಡಿ. ಹಸು ಹಾಲು ಈಗ ಕಾಣಿಸೋದೇ ಇಲ್ಲ, ಗಿಣ್ಣು ಹಾಲು ಕಲರೇ ಬಂದಿರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ಗಿಣ್ಣು. ಈ ಥರ ಮಾಡಿ ನೋಡಿ ನೀವು. ಚೆನ್ನಾಗಿ ಕರಗಿಸ್ಬೇಕು. ಚೆನ್ನಾಗಿ ಕರಗಿದ ನಂತರ ನಾನಿಲ್ಲಿ ಇದನ್ನು ಇಡ್ಲಿ ಪಾತ್ರೆಗೆ ಹಿಡಿಯುವಂಥದ್ದು ಒಂದು ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ಯಾವುದಾದ್ರೂ ಶೇಪ್ ಕೊಟ್ಕೋಬೋದು. ಮೀನ್ಸ್ ಇವಾಗ ಬಾಕ್ಸಿಗೆ ಬೇಕಿರುತ್ತೆ, ನೀವು ಕಂಟೈನರ್ ಸ್ಟೋರ್ ಮಾಡಬೇಕಿರುತ್ತೆ, ಇಲ್ಲ ಬೇರೆಯವ್ರಿಗೆ ಯಾರಿಗಾದ್ರು ಪಾರ್ಸಲ್ ಕೊಟ್ಟು ಕಳಿಸ್ಬೇಕಾಗಿರುತ್ತೆ. ಹಾಗಿದ್ದವ್ರಿಗೆ ನೀವು ಅದದೇ ಕಂಟೈನರ್ಗಳಿಗೆ ನೀವು ಇದನ್ನು ಸೋರಿಸ್ಕೋಬಹುದು. ಅದದೇ ಕಂಟೈನರಲ್ಲಿ ನೀವು ಸೋರಿಸ್ಕೊಂಡ್ರೆ ಅದದೇ ಶೇಪಲ್ಲಿ ನಿಮಗೆ ಬರುತ್ತೆ. ನೀವು ಕಟ್ ಮಾಡಬೇಕು ಅನ್ನೋದಾಗಲಿ ಇನ್ನೊಂದಾಗಲಿ ಇರಲ್ಲ. ಸೊ ನಾನಿಲ್ಲಿ ಒಂದೇ ಸಲ ಎಲ್ರಿಗೂ ಮಾಡ್ತಿದ್ದೀನಿ, ಯಾಕಂದರೆ ನಂಗೆ ಬೆಳಗ್ಗೆನೇ ಆಫೀಸ್ ಹೋಗಬೇಕು. ಸೊ ನಾನೆಲ್ಲನೂ ಬೇಗ ಬೇಗ ಮಾಡಿಟ್ಟು ಹೋಗ್ತೀನಿ. ಸೊ ನಾನಿಲ್ಲಿ ಒಂದೇ ಸಲ ಇಡ್ತಾ ಇರೋದ್ರಿಂದ ನಾನು ಒಂದೇ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನಿಲ್ಲಿ ಒಂದು ಇಡ್ಲಿ ಕುಕ್ಕರ್ ಇಟ್ಕೊತಿದ್ದೀನಿ, ಮೀನ್ಸ್ ಇಡ್ಲಿ ಪಾತ್ರೆನ.
ಅದಕ್ಕೆ ಕೆಳಗಡೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಆ ಇಡ್ಲಿ ಪ್ಲೇಟ್ ಇದೆಯಲ್ಲ ಅದನ್ನು ನಾನು ಉಲ್ಟಾ ದಬ್ ಹಾಕಿ ಇಡ್ತಾಯಿದ್ದೀನಿ. ಕೂತ್ಕೊಳ್ಳುತ್ತೆ ಚೆನ್ನಾಗಿ. ಇಲ್ಲಾಂದರೆ ಅದು ಮಧ್ಯದ್ದು ಹಿಡ್ಕೊಳ್ಳೋದಿರುತ್ತಲ್ಲ ಅದಿರೋದ್ರಿಂದ ನಮ್ಗೆ ಇಡಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಉಲ್ಟಾ ದಬ್ ಹಾಕ್ತಿದ್ದೀನಿ. ಇಲ್ಲಿ ನೋಡಿ ಈ ಥರ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಕವರ್ ಮಾಡೋದು. ಇಷ್ಟೇ ಈ ಗಿಣ್ಣಿನ ಕೆಲಸ. ತುಂಬಾ ಸುಲಭ ಅಲ್ಲ ನೋಡಿ, ಎಷ್ಟು ಈಸಿಯಾಗಿ ಗಿಣ್ಣು ಮಾಡ್ಬೋದು. ಈ ಹದದಲ್ಲಿ ನೀವು ಮಾಡಿ ಗಿಣ್ಣು ಏನು ಚೆನ್ನಾಗಿ ಬರುತ್ತೆ ಕಮೆಂಟ್ ಮಾಡಿ. ನೋಡಿ ಈಗ ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಆಗಿದೆ. ಗಿಣ್ಣು ಇಲ್ಲಿ ಬೆಂದಿದೆ. ನೋಡೋಣ ಹೇಗೆ ಬೆಂದಿದೆ ಅಂತ. ಒಂದು ಚಾಕು ಇಲ್ಲಾಂದರೆ ಒಂದು ಟೂತ್ ಪಿಕ್ ಇಲ್ಲಾಂದರೆ ಯಾವುದಾದ್ರೂ ಒಳಗಡೆ ಹಾಕೋ ಥರದ್ದು ಸ್ಪೂನ್ಸ್ಗಳೇನಾರು ಇರುತ್ತಲ್ಲ ಅದರಲ್ಲಿ ಒಂದು ಸಲ ಹಿಂಗೆ ಒಳಗಡೆ ಡಿಪ್ ಮಾಡಿ ನೋಡಿ. ಕೆಳಗಡೆ ಇನ್ನೂ ಲಿಕ್ವಿಡ್ ಇಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಆಗಬೇಕು, ಬೇಯಬೇಕು. ಸೊ ನಾನು ಇನ್ನೊಂದು 5 ನಿಮಿಷ ಹೀಗೆ ಮುಚ್ಚಿಟ್ಟು ಬೇಯಿಸ್ತೀನಿ. ಈಗ ಒಂದು 5 ನಿಮಿಷ ಆಗಿದೆ ನೋಡಿ, ಇಲ್ಲೆಲ್ಲ ಬಿಟ್ಕೊಂಡು ಬರ್ತಾ ಇದೆ. ಈಗ ನೋಡಿ ಗಟ್ಟಿ ಕೂಡ ಆಗಿದೆ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಗಟ್ಟಿ ಕೂಡ ಆಗಿದೆ. ಸೊ ನಾನು ಈ ಟೈಮಲ್ಲಿ ಓಪನ್ ಮಾಡ್ತಿದ್ದೀನಿ. ನನ್ನ ಮಕ್ಕಳಂತೂ ಬಿಡ್ತಾನೆ ಇಲ್ಲ, ಓಪನ್ ಮಾಡಿದೆ ನೋಡಿ. ಹೀಗೆ ನಾನೊಂದು ಪಾತ್ರೆನ ಉಲ್ಟಾ ದಬಾಕೊತಿದ್ದೀನಿ. ಒಂದು ಪ್ಲೇಟ್ನ ಇಟ್ಟು ಉಲ್ಟಾ ಹೀಗೆ ದಬಾಕೋತಾ ಇದ್ದೀನಿ. ಆಹಾ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕೇಕ್ ಥರ ನೋಡಿ. ಬಿಸಿ 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 ಇದೆ. ನಾನು ಹರಿಬರಿನಲ್ಲಿದ್ದೀನಿ, ಹಾಗಾಗಿ ಬೇಗ ಬೇಗ ಮಾಡ್ತಿದ್ದೀನಿ. ನೋಡಿ ಏನು ಸಾಫ್ಟಾಗಿ ಬಂದಿದೆ ಅಂತ. ಕೇಕ್ ಕೂಡ ಇದ್ರ ಮುಂದೆ ಹಂಗಿರುತ್ತೆ ಟೇಸ್ಟ್. ಒಂದು ಸತಿ ಮಾಡಿ ಈ ಥರ, ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ ನನ್ನ ಮಗ ಆಲ್ರೆಡಿ ಕುಯ್ತಾ ಇದ್ದಾನೆ. ಸೊ ಬೇಗ ಬೇಗ ಕಟ್ ಮಾಡಿ ಅವನಿಗೆ ಕೊಟ್ಬಿಡ್ತೀನಿ. ನೋಡಿ ಕೇಕ್ ಥರ ಕಟ್ ಮಾಡ್ಬೋದು. ಹೇಗೆ ಬರ್ತಿದೆ ನೋಡಿ, ಸೂಪರಾಗಿದೆ ಅಲ್ಲ. ಒಂಚೂರು ಅಂಟುತ್ತಿಲ್ಲ, ಒಂದು ಚೂರು ಲಿಕ್ವಿಡ್ ಥರ ಇಲ್ಲ, ಕೇಕ್ ಥರ ಹಾಗೆ ಕಟ್ ಆಗ್ತಾಯಿದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಗಿಣ್ಣು. ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇಲ್ಲಿ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಎಲ್ರಿಗೂ ಗಿಣ್ಣು ಇಷ್ಟ. ನಿಮ್ಮಲ್ಲಿ ಯಾರ್ಯಾರಿಗೆ ಗಿಣ್ಣು ಇಷ್ಟ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ನೋಡಿ ಹೇಗೆ ಬಂದಿದೆ ಅಂತ, ಸೂಪರಾಗಿದೆ ಅಲ್ಲ. ನಾನು ತಿಂತಾಯಿದ್ದೀನಿ, ನೀವು ಕೂಡ ಮಾಡಿ ತಿನ್ನಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.